ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾವು ಹಪ್ಳನೂ ಸಂಡಿಗೆ ಹೇಗೆ ಮಾಡ್ತೀವಿ ತೋರಿಸ್ತೀನಿ ಬನ್ನಿ. ಮೊದಲಿಗೆ ಇಲ್ಲೊಂದು 10 kg ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಹಾಗೆ ಒಂದು 200 ಗ್ರಾಮಷ್ಟು ಒಣಗಿದ ಮೆಣಸಿನ್ಕಾಯಿ, ಹಾಗೆ ಒಂದು ಅರ್ಧ kg ಅಷ್ಟು ಸಬ್ಬಕ್ಕಿ ಹಾಕ್ಕೋತಾ ಇದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ರಾಗಿ ಮಿಷಿನ್ಗೆ ಹೋಗಿ ಹಿಟ್ಟು ರೆಡಿ ಮಾಡಿಸ್ಕೊಂಬರೋಣ ಬನ್ನಿ. ನೋಡಿ, ಮಿಷಿನಿಗೆ ಬಂದ್ವಿ, ಹಿಟ್ಟು ರೆಡಿ ಆಯಿತು. ಇವಾಗ ಹಪ್ಪಳ ಮಾಡಲಿಕ್ಕೆ ಸ್ಟವ್ ಮೇಲೆ ನೀರು ಇಟ್ಕೊಂಡಿದ್ದೀನಿ. ನೀರಿಗೆ ಸ್ವಲ್ಪ ಜೀರಿಗೆ ಜಜ್ಜಿಕೊಂಡು ದಪ್ಪ ಕಲ್ಲುಪ್ಪು ಹಾಗೆ ಸೋಡಾ ಮೂರನ್ನು ಹಾಕ್ತಾಯಿದ್ದೀವಿ. ಚೆನ್ನಾಗಿ ನೀರು ಕುದಿಲಿಕ್ಕೆ ಬಿಡಬೇಕು. ನೋಡಿ, ಆ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬಟ್ಲಲ್ಲಿ. ನೀರು ಕುದೀತಾ ಇದೆ. ನೀರು ಚೆನ್ನಾಗಿ ಕುದಿ ಬಂದಮೇಲೆ ಆ ನೀರಿಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಹಾಕಬೇಕು. ತುಂಬ ಚೆನ್ನಾಗಿರುತ್ತೆ. ಇದು ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದು. ನನ್ನ ತವ್ರ ಮನೆ ಇರುವಾಗ ನಮ್ಮ ಅಜ್ಜಿ ಮಾಡ್ತಾಯಿದ್ರು. ನೋಡಿ, ಈ ರೀತಿ ಎಷ್ಟು ಬೇಕೋ ಅಷ್ಟು ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸಬೇಕು. ನಾವು ವರ್ಷಕ್ಕೊಂದು ಸತಿ ಹಪ್ಪಳ ಸಂಡಿಗೆ ಮನೇಲೇ ಮಾಡ್ಕೋತೀವಿ. ತುಂಬ ಚೆನ್ನಾಗಿರುತ್ತೆ. ನೋಡಿ, ಬೇಯ್ತಾ ಇದೆ. ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ, ಬೇಯ್ತಾ ಇದೆ. ಇದನ್ನು ನಿಧಾನಕ್ಕೆ ಈ ರೀತಿ ತಿರ್ಸ್ಕೊಂಡು ಸೇಮ್ ಮುದ್ದೆ ಹೇಗೆ ಮಾಡ್ತೀವೋ ಆ ರೀತಿ ಮಾಡ್ಕೋಬೇಕು. ಸಂಡಿಗೆ ಮಾಡೋಕ್ಕೂ ಅಷ್ಟೇ ಸೇಮ್ ಇದೇ ರೀತಿ ಜೀರಿಗೆ, ಉಪ್ಪು, ಸೋಡಾ ಹಾಕಿ, ಅಂದರೆ ಸ್ವಲ್ಪ ಜಾಸ್ತಿ ನೀರು ಇಟ್ಕೋತೀವಿ ಸಂಡಿಗೆಗೆ. ಹಪ್ಳಕ್ಕೆ ಸ್ವಲ್ಪ ಕಡಿಮೆ ಇಟ್ಕೊಂಡಿದ್ದೀವಿ. ಸಂಡಿಗೆ ಸ್ವಲ್ಪ ಜಾಸ್ತಿ ಮಾಡ್ಕೋತೀವಿ, ಹಪ್ಪಳ ಸ್ವಲ್ಪ ಕಡಿಮೆನೇ. ಈ ರೀತಿ ಚೆನ್ನಾಗಿ ತಿರುಗಿಸಿ ಮುದ್ದೆ ಹೇಗೆ ಮಾಡ್ಕೋತೀವೋ ಆ ಥರ ಮಾಡಿಟ್ಕೋಬೇಕು. ನಂತರ ಚಿಕ್ಕದಾಗಿ ಉಂಡೆ ಮಾಡಿ ಹಪ್ಪಳ ಮಿಷಿನಲ್ಲಿ ಹಪ್ಪಳ ಒತ್ತಿ ಒಣಗಾಕಿದ್ರೆ ಮುಗೀತು. ಆದರೆ ನೆರಳಲ್ಲಿ ಒಣಗಿಸ್ಕೋತೀವಿ ಹಪ್ಪಳನ. ಡೈರೆಕ್ಟಾಗಿ ಬಿಸಿಲಲ್ಲಿ ಹಾಕಿದ್ರೆ ಒಡೆದೋಗುತ್ತೆ ಅಂತ ಫಸ್ಟ್ ಮಾಡಿದ ದಿನ ಮನೆಯಲ್ಲೇ ಒಣಗಾಕೋತೀವಿ. ಮಾರನೇ ದಿನ 1 ಅವರ್ 2 ಅವರ್ ಚೆನ್ನಾಗಿ ಬಿಸಿಲಿದ್ರೆ ಬಿಸಿಲಲ್ಲಿ ಹಾಕಿ ಎತ್ತಿಟ್ಕೋತೀವಿ. ನೋಡಿ, ಹಪ್ಪಳ ರೆಡಿ ಆಯಿತು. ಇಬ್ಬರು ಹಪ್ಪಳನ ಒಣಗಿಸ್ತಾ ಇದ್ದಾರೆ. ಈ ಕಡೆ 4 ಜನ ಕೂತಿದ್ದಾರೆ. ಉಂಟೆ ಮಾಡ್ಕೊಡೋಕ್ಕಿಬ್ರು, ಹಪ್ಪಳ ಒತ್ಕೊಡೋಕ್ಕಿಬ್ರು, ಹಾಗೆ ಒಣಗಿಸೋಕ್ಕಿಬ್ರು. ಹಪ್ಪಳ ರೆಡಿ ಆಯಿತು. ಹಾಗೆ ಸಂಡಿಗೆನೂ ರೆಡಿಯಾಗಿದೆ. ನೋಡಿ, ಬಿಸಿಲಲ್ಲಿ ಹಾಕ್ತಾಯಿದ್ದೀವಿ. ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.